Hello traders, myself Samar. I am from Karnataka. I have experience in trading more than 2 years. I have visited so many institutions and taken so many knowledge about trading, and I already experienced live trading losses and profits. So today I am going to teach you a both side, bad side of a trading and a good side of a trading. I am revealing uh, reality of a trading. Okay. Let's start the video. I am from Karnataka, so I will explain both Kannada and English. Okay, so both people will understand. Okay, let's start the video without wasting the time. I hope you guys support me and you guys subscribe to my channel. If you like this video, then you can like and subscribe to our channel. Okay, let's start the video. Most beginners ಫೋರೆಕ್ಸ್ಗೆ ಯಾಕೆ ಎಂಟ್ರಿ ಕೊಡ್ತಾರಂದ್ರೆ ಅವರು ದೇ ವಿಲ್ ಸಿ ಸೋಷಿಯಲ್ ಮೀಡಿಯಾ. ಓಕೆ, ನಾನು ಕೂಡ ಟ್ರೇಡಿಂಗಿಗೆ ಸೋಷಿಯಲ್ ಮೀಡಿಯಾ ನೋಡೇ ಬಂದಿದ್ದು. ಅವ್ರ ಕ್ರಿಯೇಟರ್ಸ್ ಏನ್ ಮಾಡ್ತಾರೆ, ಟ್ರೇಡರ್ಸ್ ಸೋಷಿಯಲ್ ಮೀಡಿಯಲ್ಲಿ ಇರೋರು ಕಾರ್ಸ್, ಹೋಮ್ ಈ ತರ ರೆಂಟಿಗೆ ತಗೊಂಡು ಫುಲ್ ಶೋ ಆಫ್ ಮಾಡ್ತಾರೆ, ಲೈಕ್ ವ್ಯೂಸ್ಗೋಸ್ಕರ. ಓಕೆ, ಆ ಕಾರ್ ಮತ್ತೆ ಹೋಮ್ ನಿಮ್ಗೆ ತುಂಬಾನೇ ಅಟ್ರಾಕ್ಟ್ ಮಾಡುತ್ತೆ. ಫೋರೆಕ್ಸ್ ಈಸಿ ಇದೆಯಲ್ಲ ಅಂತ ನೀವು ಎಂಟ್ರಿ ಆಗ್ತೀರಾ ವಿತೌಟ್ ಗೆಟ್ಟಿಂಗ್ ಎನಿ ನಾಲೆಜ್. ಇಟ್ಸ್ ಅ ಪ್ರಾಬ್ಲಮ್. ಓಕೆ, ಅದೇ ಹೇಳಿದ್ನಲ್ಲ, ಲಕ್ಸುರಿ ಲೈಫ್ ಸ್ಟೈಲ್ ತೋರಿಸ್ತಾರೆ, ಪ್ರಾಫಿಟ್ಸ್ ಮತ್ತೆ ಫಂಡೆಡ್ ಅಕೌಂಟ್ಸ್ ಇವೆಲ್ಲ ನೋಡಿ ನೀವು ನಿಮ್ಗೆ ಅನ್ಸುತ್ತಂದ್ರೆ ಇಲ್ಲಿ ಈಸಿಯಾಗಿ ಮನಿ ಮಾಡ್ಬೋದು, ಕ್ವಿಕ್ ಮನಿ, ಬೇಗ ರೊಕ್ಕ ಮಾಡ್ಬೋದು ಅಂತ ಅನ್ಕೊಂತೀರಾ, ಸೊ ಎಂಟ್ರಿ ಆಗ್ತೀರಾ. ಬಟ್ ರಿಯಾಲಿಟಿ ಏನಂದ್ರೆ ಫ್ಯೂ ವೀಕ್ಸ್ ಅಥವಾ ಮಂತ್ ಆದ್ಮೇಲೆ ನಿಮ್ಗೆ ರಿಯಲೈಸ್ ಆಗುತ್ತೆ, ನಿಮ್ದು ಕಾನ್ಫಿಡೆನ್ಸ್ ಲೂಸ್ ಆಗುತ್ತೆ, ಅಕೌಂಟ್ಸ್ ಬ್ಲೋ ಮಾಡ್ಕೊಂತೀರಾ ಅಂಡ್ ಒಂದೇ ರಿಪೀಟ್ನ ಅಗೇನ್ ರಿಪೀಟ್ ಮಾಡ್ತೀರಾ, ಒಂದೇ ಮಿಸ್ಟೇಕ್ನ ಅಗೇನ್ ರಿಪೀಟ್ ಮಾಡ್ತೀರಾ. ಸೊ ಇಟ್ಸ್ ಅ ರಿಯಾಲಿಟಿ. ಸೊ ಮೋಸ್ಟ್ ಆಫ್ ದ ಟ್ರೇಡರ್ಸ್, ಫೋರೆಕ್ಸ್ ಟ್ರೇಡರ್ಸ್ ಮನೇನ ಯಾಕೆ ಲೂಸ್ ಮಾಡ್ತಾರೆ ಅಂದ್ರೆ, ನಾನು ಇವತ್ತು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಟ್ರೇಡರ್ಸ್ ಕಾಮನ್ ಮಿಸ್ಟೇಕ್ಸ್ ಏನೇನು, ಬಿಗ್ನರ್ಸ್ ಏನ್ ಮಿಸ್ಟೇಕ್ ಮಾಡ್ತಾರೆ, ಅದನ್ನ ಹೆಂಗ್ ಅವಾಯ್ಡ್ ಮಾಡ್ಬೋದು ಅಂತ. ಓಕೆ, ಫಸ್ಟ್ ಒನ್ ಈಸ್ ಎಂಟರಿಂಗ್ ವಿತೌಟ್ ನಾಲೆಜ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಾಲೆಜ್ ಇರ್ಲಾರ್ದ ಎಂಟರ್ ಆಗ್ಬಿಡ್ತಾರೆ ಟ್ರೇಡಿಂಗ್ ಅಲ್ಲಿ. ಇಟ್ಸ್ ಅ ಬಿಗ್ ಮಿಸ್ಟೇಕ್. ಐ ಹ್ಯಾಡ್ ಡನ್ ದಿಸ್ ಆಲ್ ಮಿಸ್ಟೇಕ್ಸ್. ಓಕೆ, ನಾನೇನು ಇದೆಲ್ಲ ಮಾಡ್ಲಾರ್ದ ನಾನು ಕಲ್ತು ಫುಲ್ ಟ್ರೇಡರ್ ಆಗಿಲ್ಲ. I made this all mistakes, so I'm sharing my experience with you, so you guys understand and you guys avoid these mistakes. Okay, first big mistake ಏನಂದ್ರೆ ಪ್ರಾಪರ್ ನಾಲೆಜ್ ಇಲ್ದ ಮಾರ್ಕೆಟಿಗೆ ಎಂಟ್ರಿ ಕೊಡೋದು. ಇದು ಬಿಗ್ ಮಿಸ್ಟೇಕ್. ಬಿಗ್ನರ್ಸ್ ಏನ್ ಮಾಡ್ತಾರೆ, ರ್ಯಾಂಡಮ್ ರೀಲ್ಸ್ ನೋಡ್ತಾರೆ, ಸಿಗ್ನಲ್ಸ್ ತಗೊಂಡು ಅಥವಾ ಇನ್ಫ್ಲುಯೆನ್ಸರ್ ಇರ್ತಾರಲ್ಲ ಅವ್ರನ್ನ ಫಾಲೋ ಮಾಡ್ತಾರೆ, ಡೈರೆಕ್ಟ್ ಆಗಿ ಟ್ರೇಡ್ ಮಾಡ್ತಾರೆ ವಿತೌಟ್ ರಿಸ್ಕ್ ಮ್ಯಾನೇಜ್ಮೆಂಟ್. ಯೂಟ್ಯೂಬರ್ಸ್ ಲೈವ್ ಬರ್ತಾರೆ, ಅದನ್ನ ನೋಡೋದು, ಟ್ರೇಡ್ ಮಾಡೋದು. ಓಕೆ, ಈ ತರ ಮಾಡಿದ್ರೆ ನೀವು ಯಾವಾಗ್ಲೂ ಪ್ರಾಫಿಟೇಬಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಫೋರೆಕ್ಸ್ ಅನ್ನೋದು ಗ್ಯಾಂಬ್ಲಿಂಗ್ ಅಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಮೂವ್ ಆಗೋದು ಲಿಕ್ವಿಡಿಟಿ ಮತ್ತೆ ಸೈಕಾಲಜಿ ಮತ್ತೆ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಮೇಲೆ, ಇವುಗಳ ಮೇಲೆ ಮಾರ್ಕೆಟ್ ನಿಂತಿರುತ್ತೆ. ಓಕೆ, ರ್ಯಾಂಡಮ್ ಆಗಿ ಟ್ರೇಡ್ ಮಾಡೋದು ಅಲ್ಲ, ಪ್ರಾಪರ್ ಆಗಿ ಸ್ಕಿಲ್ ನ ತಗೋಬೇಕು. ಓಕೆನಾ, ನಿಮ್ಗೆ ಮಾರ್ಕೆಟ್ ಹೇಗ್ ಮೂವ್ ಆಗುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ರ್ಯಾಂಡಮ್ ಎಂಟ್ರೀಸ್ ತಗೊಂತೀರಾ, ಮತ್ತೆ ಲಾಸ್ ಕೂಡ ಆಗುತ್ತೆ. ಸೊ ಈಗ ನಾನು ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ. ಓಕೆನಾ, XML ಬರ್ತೀನಿ, ಇಲ್ಲಿ ನೋಡಿ. ರ್ಯಾಂಡಮ್ ಎಂಟ್ರೀಸ್ ಅಂದ್ರೆ ಹೆಂಗು, ಈಗ ನಿಮ್ಗೆ ನಾಲೆಜ್ ಇರಲ್ಲ. ಓಕೆ, ಪ್ರಾಪರ್ ನಾಲೆಜ್ ಇರಲ್ಲ. ಐ ವಿಲ್ ಶೋ ಯು. ಇಲ್ಲಿ ನೋಡಿ, ಇಷ್ಟು ದೊಡ್ಡ ಬುಲಿಶ್ ಕ್ಯಾಂಡಲ್ ಇಲ್ಲಿ ಬಂದಿದೆ. ಸೊ ಈಗ ರ್ಯಾಂಡಮ್ ಎಂಟ್ರೀಸ್ ಅಂದ್ರೆ ನಾಲೆಜ್ ಇಲ್ಲಾರ್ದ ಬಂದ್ರೆ ಇಷ್ಟು ದೊಡ್ಡ ಬುಲಿಶ್ ಕ್ಯಾಂಡಲ್ ಬಂದಿದೆ,
ಸೊ ಇದು ಕಂಟಿನ್ಯೂ ಆಗುತ್ತೆ ಹಂಗೆ, ಇದು ಬೈಯಿಂಗ್ ಸೈಡ್ ಇದೆ ಅಂತ ಏನ್ ಮಾಡ್ತಾರೆ ಇಲ್ಲಿ ಮೋಸ್ಟ್ ಆಫ್ ದ ಟ್ರೇಡರ್ಸ್ ಲಾಸ್ ಮಾಡ್ಕೊಂತಾರೆ ಬೈ ಮಾಡಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ದಿಸ್ ಇಸ್ ಗೋಲ್ಡ್ ಚಾರ್ಟ್. ಓಕೆ, 5 minute ಚಾರ್ಟ್. ಬಟ್ ದೇ ಡೋಂಟ್ ನೋ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ನೋಡಿ ನೀವು, ದೇರ್ ಇಸ್ ಅ ರೆಸಿಸ್ಟೆನ್ಸ್ ಹಿಯರ್. ಈ ಲೆವೆಲ್ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಓಕೆ, ಇಲ್ಲಿ ಲಿಕ್ವಿಡಿಟಿ ಇತ್ತು, ಲಿಕ್ವಿಡಿಟಿ ಸ್ವೀಪ್ ಕೂಡ ಆಗಿದೆ. ನಾವ್ ಇಟ್ಸ್ ಗೋ ಡೌನ್, ಇಲ್ಲಿ ಲಿಕ್ವಿಡಿಟಿ ತಗೊಂಡ್ ಬರುತ್ತೆ ಅದು. ಓಕೆ, ಸೊ ಪ್ರಾಪರ್ ಆಗಿರೋ ನಾಲೆಜ್ ಇಲ್ಲ ಅಂದ್ರೆ ಯು ಕಾಂಟ್ ಬಿ ಪ್ರಾಫಿಟೇಬಲ್. ಫಸ್ಟ್ ಟೇಕ್ ನಾಲೆಜ್, ದೆನ್ ಕಮ್ ಟು ಫೋರೆಕ್ಸ್. ಓಕೆನಾ? ಲಾಜಿಕ್ ಇದ್ರೆ ಮಾತ್ರ ಟ್ರೇಡಿಂಗ್ ಮಾಡಬೇಕು, ಹಂಗೆ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಬರೋದು ರಿಸ್ಕ್ ಮ್ಯಾನೇಜ್ಮೆಂಟ್. ಇದನ್ನ ತುಂಬಾ ಜನ ಸ್ಕಿಪ್ ಮಾಡ್ತಾರೆ, ಬಟ್ ಇದು ವೆರಿ ಇಂಪಾರ್ಟೆಂಟ್. ಇಲ್ಲಾಂದ್ರೆ ನಿಮ್ ಅಕೌಂಟ್ ಬ್ಲೋ ಆಗುತ್ತೆ ಅಷ್ಟೇ. ಮೆನಿ ಬಿಗ್ನರ್ಸ್ ಏನ್ ಮಾಡ್ತಾರೆ, ಫಾಸ್ಟ್ ಮನಿ ಬೇಕಂತ ಒಂದೇ ಟ್ರೇಡ್ಗೆ ತುಂಬಾನೇ ರಿಸ್ಕ್ ಮಾಡ್ತಾರೆ. ಈಗ ಅನ್ಕೋ ನಿನ್ ಕಡೆ ಏನಿರುತ್ತೆ ಒಂದು 50, ಓಕೆ, ಒಂದು 50K ಇರುತ್ತೆ, 50K rupees ಇರುತ್ತೆ. ನೀನ್ ಮಾಡ್ತೀಯ, ಅದನ್ನ ಡೈರೆಕ್ಟ್ ಆಗಿ ಯಾವ್ದೊಂದು ಬ್ರೇಕರ್ಗೆ ಹಾಕ್ತೀಯ. ಎಕ್ಸಾಂಪಲ್ ನಾನು ಯೂಸ್ ಮಾಡೋದು ಯಾವ್ದು XM. ಓಕೆ, XNES ಕೂಡ ಯೂಸ್ ಮಾಡ್ತೀನಿ, ಬಟ್ ಅಷ್ಟೇನಿಲ್ಲ. ಸೊ ಅದು ಇಂಡಿಯಾದಲ್ಲಿ ಇಲ್ಲಿಗಲ್ ಆಗಿದೆ ಇವಾಗ. ಸೊ ಓಕೆ, XM ಅವ್ರೇನ್ ಮಾಡ್ತಾರೆ, ಒಂದ್ ಯಾವ್ದೋ ಸೆಟಪ್ ಕಾಣಿಸುತ್ತೆ, ಒಂದ್ ಯಾವ್ದೋ ಟ್ರೇಡ್ ಕಾಣಿಸುತ್ತೆ. ಅವ್ರೇನ್ ಮಾಡ್ತಾರೆ, ಈಗ ಇದು ಬ್ರೇಕ್ ಆಯ್ತು ಅನ್ಕೊಳ್ಳಿ, ಸೊ ಇಲ್ಲಿ ಬೈ ಮಾಡ್ಬೇಕಂತ ಅನ್ಕೊಂತಾರೆ. ಅವ್ರೇನ್ ಮಾಡ್ತಾರೆ, ಲಾಟ್ ಸೈಜ್ ನ ತುಂಬಾ ತಗೊಂತಾರೆ. ಲೈಕ್ ಒನ್ ಲಾಟ್ ತಗೊಳಕ್ಕೆ ನಿಮ್ ಮಾರ್ಜಿನ್ ಹತ್ರ 40K ಬೇಕಾಗುತ್ತೆ. ಓಕೆ, 40K. ಇಷ್ಟೊಂದು ರಿಸ್ಕ್ ಮಾಡಿದಾಗ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ನಿಮ್ ಹಂಗೆ ಮೂವ್ ಆಗ್ಲಾರ್ದೆ, ನೀವು ಅನ್ಕೊಂಡಿರೋ ತರ ಮೂವ್ ಆಗ್ಲಾರ್ದೆ ಸ್ವಲ್ಪ ಡೌನ್ ಬಂತಂದ್ರು ನಿಮಗೆ ತುಂಬಾನೇ ಲಾಸಸ್ ಇಲ್ಲಿ ನೋಡಕ್ ಸಿಗುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್ ಮೀ. ಲಾಟ್ ಸೈಜ್ ನ ತುಂಬಾ ಮಾಡೋದು, ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲ ಇಲ್ಲಿ. ಅವ್ರ ಏನ್ ಮಾಡ್ತಾರೆ, ಅನ್ಕೊಳ್ಳಿ ಮಾರ್ಕೆಟ್ ಈಗ ಇಲ್ಲಿ ಹೋಗ್ತಾ ಇದೆ, ನೀವು ಮೇಲೆ ಹೋಗ್ಬೇಕು ಅಂದ್ರೆ ಇಲ್ಲಿ ನಿಮ್ದು TP ಇರಬೇಕು, ಇಲ್ಲಿ ನಿಮ್ದು ಅದ್ರ ಸ್ವಲ್ಪ ಕೆಳಗಡೆ SL ಇರಬೇಕು. ಬಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಲಾರ್ದವ್ರು ಏನ್ ಮಾಡ್ತಾರೆ, ಅವರು SL ಇಡಲ್ಲ, TP ಇಡಲ್ಲ. ಅವ್ರಿಗೇನ್ ಬೇಕು, ಅವ್ರ ತಲೆಯಲ್ಲಿ ಏನಿರುತ್ತೆ, ಬರೀ ಪ್ರಾಫಿಟ್. ಲಾಸ್ ಆತಂದ್ರೆ ಎಮೋಷನಲಿ ಅವರು ಅಷ್ಟೇ ಕುಗ್ಗೋಗ್ತಾರೆ. ಪ್ರಾಫಿಟ್ ಆದ್ರೆ ಫುಲ್ ಖುಷಿ. ಗ್ಯಾಮ್ಲಿಂಗ್ ಅಲ್ಲ ಇದು, ಟ್ರೈ ಟು ಅಂಡರ್ಸ್ಟ್ಯಾಂಡ್. SL ಇಟ್ರೆ ನಿಮ್ದು ಎಷ್ಟೋ ರೊಕ್ಕ ಸೇವ್ ಆಗುತ್ತೆ. ಓಕೆ, ನಿಮ್ಮನ್ನ ತುಂಬಾ ಲಾಸ್ ಆಗೋದ್ರಿಂದ ಏನ್ ಮಾಡುತ್ತೆ, SL ಹೆಲ್ಪ್ ಮಾಡುತ್ತೆ. TP ಇಟ್ರೆ ಈಗ ಮಾರ್ಕೆಟ್ ಏನಾಗುತ್ತೆ, ಒಂದೊಂದ್ಸಲ ರಿವರ್ಸ್ ಆಗುತ್ತೆ. ಇಲ್ಲಿ ನಾವು TP ಇಟ್ಟಲ್ಲ ಅನ್ಕೊಳ್ಳಿ, ಸ್ವಲ್ಪ ಇಲ್ಲಿವರೆಗೂ ಬರುತ್ತೆ, ಬಂದು ರಿವರ್ಸ್ ಆಗಿ ನಿಮ್ದು SL ಇಟ್ಟಾಗ್ಬಿಡುತ್ತೆ. ಯಾಕಂದ್ರೆ ನೀವು TP ಇಟ್ಟಿರಲ್ಲ, ಅದು ಇಲ್ಲಿಗೆ ಸ್ಟಾಪ್ ಆಗಲ್ಲ, ಇಲ್ಲಿಗೆ ಪ್ರಾಫಿಟ್ ತಗೊಳಲ್ಲ. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ರಿಸ್ಕ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ನಿನ್ ಕಡೆ ಎಷ್ಟು ರೊಕ್ಕ ಇದೆ ಅದನ್ನ ನೋಡ್ಕೊಳ್ಳಿ. ನಿನಗೆ ಒನ್ ಟ್ರೇಡ್ ಅಲ್ಲಿ ಎಷ್ಟು ರಿಸ್ಕ್ ಮಾಡಕ್ಕಾಗತ್ತೆ ರೊಕ್ಕನ ಅನ್ನೋದನ್ನ ಪ್ಲಾನ್ ಮಾಡಿ. ನೀವು ಎಷ್ಟು ಲಾಸ್ ನ ಸಹಿಸ್ಕೋಬಹುದು ಅನ್ನೋದನ್ನ ಪ್ಲಾನ್ ಮಾಡಿ. ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಲಿಂದ ಮಾಡಿ. ಓಕೆ, ಲಾಜಿಕ್ ಟ್ರೇಡ್ ತಗೊಳ್ಳಿ. ಹಂಗೆ ಸುಮ್ಮನೆ ರ್ಯಾಂಡಮ್ ಟ್ರೇಡ್ ತಗೊಂಡ್ರೆ ನಿಮ್ಗೆ ಲಾಸೇ ಆಗೋದು. ನೀವು SL ಇಟ್ ಕೂಡ SL ಇಟ್ಟೇ ಆಗೋದು. ಓಕೆ, SL ಪ್ಲೇಸ್ ಮಾಡಿದ್ರೆ SL ಇಟ್ಟೇ ಆಗೋದು, TP ಇಟ್ ಆಗಲ್ಲ. ಯಾಕಂದ್ರೆ ಲಾಜಿಕ್ ಇರಲ್ಲ ನಿಮ್ ಟ್ರೇಡಿಂಗ್. ಸೊ ಓಕೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಥರ್ಡ್ ಏನ್ ಬರುತ್ತೆ, ರಿವೆಂಜ್ ಟ್ರೇಡಿಂಗ್. ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಯಾವುದು, ರಿವೆಂಜ್ ಟ್ರೇಡಿಂಗ್. ವೇಟ್ ಅ ಮಿನಿಟ್. I will rub this all. Wait a minute.
ಓಕೆ, ವಾಟ್ ಈಸ್ ರಿವೆನ್ಸ್ ಟ್ರೇಡಿಂಗ್? ರಿವೆನ್ಸ್ ಟ್ರೇಡಿಂಗ್ ಅಂದ್ರೆ ಏನು? ಈಗ ಒಂದು ಟ್ರೇಡ್ ಹಾಕ್ತೀರಾ ಅನ್ಕೊಳ್ಳಿ 0.05 ಲಾಟ್ಲಿಂದ. ಓಕೆ, 0.05 ಲಾಟ್ ಒಂದು ಟ್ರೇಡ್ ತಗೊಂತೀರ. ಸೊ ಒಂದು ಟ್ರೇಡ್ ಏನ್ ಮಾಡುತ್ತೆ, ನೀವು ಇಲ್ಲಿ ಟಿಪ್ ಇಟ್ಟಿರ್ತೀರ, ಇಲ್ಲಿ ಎಸ್ ಎಲ್ ಇಟ್ಟಿರ್ತೀರ, ಈ ಕೆಳಗಡೆ ಅದೇನ್ ಮಾಡುತ್ತೆ, ಹಿಂಗ್ 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 ಹೋಗಿ ಎಸ್ ಎಲ್ ಇಟ್ ಆಗುತ್ತೆ. ಸೊ ನಿಮ್ ಟ್ರೇಡ್ ಅಲ್ಲಿ ಲಾಜಿಕ್ ಇರುತ್ತೆ, ಬಟ್ ಎಸ್ ಎಲ್ ಇಟ್ ಆಗಿರುತ್ತೆ. ಸೊ ಅಕ್ಸೆಪ್ಟ್ ಇಟ್, ಎಸ್ ಎಲ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೀವು ಲಾಜಿಕ್ ಇಟ್ಕೊಂಡೆ ಟ್ರೇಡ್ ಮಾಡಿರ್ತೀರ. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ, ಲಾಸ್ ಆಗಿರುತ್ತಲ್ಲ ಅದನ್ನ ರಿಕವರಿ ಮಾಡ್ಕೋಬೇಕಂತ ರಿವೆನ್ಸ್ ಟ್ರೇಡ್ ಇಂದಲೇ ಇನ್ನೊಂದು ಟ್ರೇಡ್ ಹಾಕ್ತೀರಾ. ಸೊ ಇಟ್ಸ್ ಅ ಬಿಗ್ಗೆಸ್ಟ್ ಮಿಸ್ಟೇಕ್. ಎವ್ರಿ ಟ್ರೇಡರ್ಸ್ ಡೂ ದಿಸ್, ಬಿಗಿನರ್ಸ್. ಒಂದ್ ದಿನದಲ್ಲಿ ನಿಮ್ ಕಡೆ ಸ್ವಲ್ಪ ಮಾರ್ಜಿನ್ ಜಾಸ್ತಿ ಇತ್ತಂದ್ರೆ ಟೂ ಟ್ರೇಡ್ ಲಾಸ್ಟ್ ತಗೋಬೇಕು. ಒಂದೇ ತಗೊಳೋದು ಬೆಸ್ಟ್. ಓಕೆ, ಟ್ರೂನು ಬೇಡ, ಒಂದೇ ಟ್ರೇಡ್ ತಗೊಳೋದು ಬೆಸ್ಟ್. ನೀವೇನಾದ್ರೂ ಒಂದ್ ಲಾಸ್ ಆದ್ಬಿಟ್ಲೆ ಇಂದಲೇ ಇನ್ನೊಂದು ಟ್ರೇಡ್ ಹಾಕಿದ್ರೆ ಅದು ರಿವೆನ್ಸ್ ಟ್ರೇಡ್ ಆಗುತ್ತೆ. ಓಕೆ, ನೀವೇನ್ ಮಾಡ್ತೀರಾ, ಈಗ ಹೇಳಿದ್ನಲ್ಲ ಎಸ್ ಎಲ್ ಇಟ್ಟಾಯ್ತು, ನೆಕ್ಸ್ಟ್ ಟ್ರೇಡ್ ತಗೊಂತೀರಾ. ನೆಕ್ಸ್ಟ್ ಟ್ರೇಡ್ ನ ನೀವೇನ್ ಮಾಡ್ತೀರಾ, ಲಾಟ್ ಸೈಜ್ ನ ಇನ್ಕ್ರೀಸ್ ಮಾಡ್ತೀರಾ. ಯಾಕಂದ್ರೆ ನೀವು ಇಲ್ಲಿ ಎಸ್ ಎಲ್ ಇಟ್ ಆಗಿರುತ್ತಲ್ಲ, ಇದನ್ನು ರಿಕವರಿ ಆಗ್ಬೇಕು ಮತ್ತೆ ನಿಮ್ಗೆ ಪ್ರಾಫಿಟ್ ಆಗ್ಬೇಕು. ಓಕೆ, ಇದು ರಿಕವರಿ ಕೂಡ ಆಗ್ಬೇಕು ನಿಮ್ಗೆ, ಮತ್ತೆ ಪ್ರಾಫಿಟ್ ಕೂಡ ಆಗ್ಬೇಕು. ಸೊ ಇಲ್ಲೇನಾಗತ್ತೆ, ನಿಮ್ ಎಮೋಷನ್ಸ್ ಬರುತ್ತೆ. ಇದು ಲಾಸ್ ಆತಂದ್ರೆ ಬಿಗ್ ಲಾಸ್. ನೀವು ಒಂದನ್ನ ರಿಕವರಿ ಮಾಡ್ಕೊಳಕ್ ಹೋಗಿ 2 ಪಟ್ಟು ಕಳ್ಕೊಂತೀರ, ಅಕೌಂಟ್ ಬ್ಲೋ ಕೂಡ ಮಾಡ್ಕೊಳೋ ಚಾನ್ಸಸ್ ಇರುತ್ತೆ. ಸೊ ರಿವೆನ್ಸ್ ಟ್ರೇಡಿಂಗ್ ಬೇಡ, ಇದು ಗ್ಯಾಂಬ್ಲಿಂಗ್ ಅಲ್ಲ. ಓಕೆನಾ? ನಿಮ್ ಟ್ರೇಡ್ ಅಲ್ಲಿ ಲಾಜಿಕ್ ಇರುತ್ತೆ. ಎಸ್ ಎಲ್ ಇಟ್ ಆದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಅವತ್ತಿನ ದಿನ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಆರಾಮಾಗಿರಿ. ನೆಕ್ಸ್ಟ್ ಡೇ ಚಾರ್ಟ್ ಇರುತ್ತೆ, ಮಾರ್ಕೆಟ್ ಮೂವ್ ಆಗುತ್ತೆ, ಬಟ್ ನಿಮ್ ಕಡೆ ರೊಕ್ಕ ಇರೋದು ಕಳ್ಕೊಂಡ್ರೆ ವಾಪಸ್ ಬರಲ್ಲ. ಸೊ ಅಂಡರ್ಸ್ಟ್ಯಾಂಡ್ ದಿಸ್, ರಿವೆನ್ಸ್ ಟ್ರೇಡಿಂಗ್ ಮಾಡಬೇಡಿ. ಓಕೆ, ಇನ್ನು 2 ಪಾಯಿಂಟ್ಸ್ ಇದೆ, ಸೊ ಅದನ್ನ ಕೂಡ ಹೇಳ್ತೀನಿ. ವಿಡಿಯೋ ಲಾಂಗ್ ಆಗ್ತದೆ, ಬಟ್ ಎನಿವೇಸ್ ಐ ಆಮ್ ಗಿವಿಂಗ್ ರಿಯಲ್ ನಾಲೆಜ್, so I don't skip any topics. Okay, let me wrap this all. Next topic ಏನಂದ್ರೆ ಹೇಳ್ತೀನಿ. ಸಾರಿ, ಇಲ್ಲಿ ರಬ್ಬ ಆಯ್ತಿದ್ದು. ಸಾರಿ. ನೆಕ್ಸ್ಟ್ ಟಾಪಿಕ್ ಏನಂದ್ರೆ, ನಿಮ್ದೇನೋ ಇದಿರುತ್ತಲ್ಲ ಮೈಂಡ್, ನಿಮ್ ಮೈಂಡ್ ಏನ್ ಮಾಡುತ್ತೆ, ಈಸಿ ಅರ್ನಿಂಗ್ಸ್ ಕಡೆ ಹೋಗುತ್ತೆ. ಅಂದ್ರೆ ನಿಮ್ ಮೈಂಡ್ಗೆ ಈಸಿ ಕೆಲಸ ಮಾಡಿದಾಗ ಡೋಪಮೈನ್ ಸಿಗುತ್ತೆ, ನಿಮ್ಗೆ ಹ್ಯಾಪಿ ಆಗುತ್ತೆ. ಸೊ ನೀವೇನ್ ಮಾಡ್ತೀರಾ, ನೀವೀಗ ಇದು ಚಾರ್ಟ್ ಅನ್ಕೊಳ್ಳಿ, ನೀವ್ ಯಾವ್ದೇ ಒಂದು ಟ್ರೇಡ್ ಹಾಕ್ಬೇಕಿಲ್ಲಿ. ಓಕೆ, ನೀವೇನ್ ಮಾಡ್ತೀರಾ, ಸೀದಾ ಯೂಟ್ಯೂಬ್ ಓಪನ್ ಮಾಡೋದು, ಫೋರೆಕ್ಸ್ ಲೈವ್ ಅಂತ ಸರ್ಚ್ ಮಾಡೋದು, ಲೈವ್ ಹಚ್ಕೊಳೋದು, ಅವ್ನು ಟ್ರೇಡ್ ಎಲ್ಲಿ ಹಾಕ್ತಾನೋ ಅಲ್ಲಿ ನೀವು ಟ್ರೇಡ್ ಹಾಕೋದು. ಅವ್ನ್ ಲಾಸ್ ಆದ್ರೆ ನೀವು ಲಾಸ್, ಅವ್ನ್ ಪ್ರಾಫಿಟ್ ಆದ್ರೆ ನೀವು ಪ್ರಾಫಿಟ್. ವಾಟ್ ಇಸ್ ದಿಸ್? ಸಿಗ್ನಲ್ಸ್ ಟೆಂಪ್ರವರಿ ಆಗಿ ಹೆಲ್ಪ್ ಮಾಡ್ಬೋದು. ಅನಾಲಿಸಿಸ್ ನಿಮ್ಗೆ ಬರಲ್ಲ ಅಂದ್ರೆ ನೀವ್ ಯಾವತ್ತು ಪ್ರಾಫಿಟ್ ಆಗಕ್ಕಾಗಲ್ಲ. ಓಕೆ, ನೀವೇನ್ ಅರ್ಥ ಮಾಡ್ಕೋಬೇಕಂದ್ರೆ, ನೀವು ಟ್ರೇಡ್ ಯಾಕೆ ತಗೊಂಡಿದ್ದೀರಾ ಅಂತ ನಿಮಗ್ ಗೊತ್ತಿರ್ಬೇಕು. ಅವ್ನ್ ಟ್ರೇಡ್ ತಗೊಂಡ್ರೆ ಅವನದು ಲಾಜಿಕ್ ಬೇರೆ ಇರುತ್ತೆ, ನಿಮ್ ಲಾಜಿಕ್ ಬೇರೆ. ನೀವಿಲ್ಲಿ ಟ್ರೇಡ್ ಹಾಕಿದ್ರಿ ಅಂದ್ರೆ ಯಾಕೆ ಹಾಕಿದ್ರಿ, ಇಲ್ಲಿ ವೈ ಪ್ರೈಸ್ ಮೂವ್ಡ್, ಲಿಕ್ವಿಡಿಟಿ ಇಲ್ಲಿದೆಯಾ, ಮಾರ್ಕೆಟ್ ಸ್ಟ್ರಕ್ಚರ್ ಏನಾದರೂ ಚೇಂಜ್ ಆಗಿದೆಯಾ, ಮತ್ತೆ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ಏನಾದರೂ ಇದಾರಾ, ಇಲ್ಲೇನಾದರೂ ಲಿಕ್ವಿಡಿಟಿ ಇದೆಯಾ, ನಿಮ್ಗೆ ಲಾಜಿಕೇ ಗೊತ್ತಿರಲ್ಲ. ಅವ್ನು ಹಾಕಿದಂತ ನೀವು ಹಾಕ್ಬಿಡ್ತೀರ. ಯೂಟ್ಯೂಬ್ನ
ಯೂಸ್ ಮಾಡಿ, ಬಟ್ ಕಲೆಕ್ಟ್ ಯೂಸ್ ಮಾಡಿ. ನೀವು ಅವ್ರ ನೋಡಿ ಟ್ರೇಡ್ ಮಾಡೋದು ಬೇಡ. ಇಟ್ಸ್ ಯು ಎವರ್ can't be profitable if you see YouTube lives and take trade. Okay. Scope. So illen ಮಾಡಿ, avoid YouTube trading and only take skill, proper skill. Okay. Let's go to another topic. Okay. YouTube na skill ಕಲೆಕ್ಟ್ ಯೂಸ್ ಮಾಡಿ, ಬಟ್ ಯೂಟ್ಯೂಬ್ ನೋಡಿ ಯಾವತ್ತೂ ಟ್ರೇಡ್ ಮಾಡಬೇಡಿ. So understand, I hope. So last but not least, last mistake every traders do, that is going behind easy money. Okay, ಇದು ಲಾಸ್ಟ್ ಮಿಸ್ಟೇಕ್ ಟ್ರೇಡರ್ಸ್ ಮಾಡೋದು. ಸೊ ಲೆಟ್ಸ್ ಎಕ್ಸ್ಪ್ಲೇನ್ ದಿಸ್. ಮೆನಿ ಪೀಪಲ್ ಫೋರೆಕ್ಸ್ಗೆ ಎದಕ್ಕೆ ಬರ್ತಾರೆ ಅಂದರೆ ಕ್ವಿಕ್ ಮನಿ ಮಾಡೋಕ್ಕೆ, ತುಂಬ ಬೇಗ ಮನಿ ಮಾಡೋಕ್ಕೆ. ಅವ್ರ ಹತ್ರ ಟ್ರೇಡಿಂಗ್ ಸ್ಕಿಲ್ಸೇ ಇರಲ್ಲ, ಬಟ್ ಅವರು ಜಲ್ದಿ ಮನಿನ ಏನು ಮಾಡ್ತಾರೆ, ಬೇಕಂತ ಫೋರೆಕ್ಸಿಗೆ ಬರ್ತಾರೆ. ಸೊ ಇದು ನಿಮಗೆ ಫೋರೆಕ್ಸ್ ನಿಮಗೆ ಕಲಿಸುತ್ತೆ, ಬುದ್ಧಿನ ಸರಿಯಾಗಿ ಕಲಿಸುತ್ತೆ ಇದು ಫೋರೆಕ್ಸ್. ನೀವು ಕ್ವಿಕ್ ಮನಿ ಮಾಡೋಕ್ಕಂತ ಇಲ್ಲಿ ಬಂದರೆ ಆಗಲ್ಲ. ಇಲ್ಲಿ ಕ್ವಿಕ್ ಮನಿ ಆಗಕ್ಕೆ ಚಾನ್ಸೇ ಇಲ್ಲ ಫೋರೆಕ್ಸ್ ಅಲ್ಲಿ. ಸೊ ಫಸ್ಟು ಒನ್ ಇಯರ್ ಹೋಗ್ಲಿ, 2 ಇಯರ್ ಹೋಗ್ಲಿ, ಏನು ಮಾಡಿ, ಪ್ರಾಪರ್ ನಾಲೆಜ್ ತಗೊಳ್ಳಿ. ನಿಮ್ಗೆ ಅಷ್ಟು ಟ್ರೇಡಿಂಗ್ ಮಾಡ್ಬೇಕನ್ಸಿದ್ರೆ ಡೆಮೋ ಅಕೌಂಟ್ ಇರುತ್ತೆ, ಡೆಮೋ ಅಕೌಂಟ್ ಓಪನ್ ಮಾಡಿ, ಮತ್ತೆ ಬ್ಯಾಕ್ ಟೆಸ್ಟ್ ಮಾಡಿ, ನಿಮ್ದೇ ಒಂದು ಸೆಟಪ್ನ ಹುಡ್ಕೊಳ್ಳಿ, ಟ್ರೇಡ್ ಮಾಡಿ. ನೀವು ಯಾವುದೇ ಟ್ರೇಡ್ ತೊಗೊಂಡ್ರು ಅದ್ರ ಬಿಹೈಂಡ್ ಲಾಜಿಕ್ ಇರಬೇಕು. ಅವ್ರ ಡೆಮೋ ಅಕೌಂಟ್ನು ಕೂಡ ನಿಮ್ದು ರಿಯಲ್ ಲೈವ್ ಅಕೌಂಟ್ ಅಂತಾನೆ ಟ್ರೇಡ್ ಮಾಡಿ. ಓಕೆ, ಟ್ರೇಡಿಂಗ್ ಸ್ಕಿಲ್ಸ್ ಒಂದೇ ಅಲ್ಲ, ಕೋಡಿಂಗ್, ಬಿಸ್ನೆಸ್, ಸ್ಪೋರ್ಟ್ಸ್, ಹೀಗೆ ಪ್ರಾಕ್ಟೀಸ್ ಮತ್ತೆ ಪೇಷನ್ಸ್ ಬೇಕು. ಎಲ್ಲದಕ್ಕೂ ಪೇಷನ್ಸ್ ಬೇಕು. ಓಕೆ, ಕ್ವಿಕ್ ಮನಿ ಎದುರಲ್ಲೂ ಆಗಲ್ಲ. ಟ್ರೇಡಿಂಗಿಗೆ ಕೂಡ ಪೇಷನ್ಸ್ ಮತ್ತೆ ಟೈಮ್ ಕೊಡಬೇಕು ನೀವು. ಈಗ ಪ್ರಾಫಿಟೇಬಲ್ ಟ್ರೇಡರ್ಸ್ ಕೂಡ ಲಾಸ್ ಮಾಡ್ತಾರೆ. ಓಕೆನಾ, ನೀವೇನೋ ತಿಳ್ಕೊಳ್ಳಾರ್ದ ಕ್ವಿಕ್ ಮನಿ ಮಾಡೋಕೆ ಇದ್ರಲ್ಲಿ ಬಂದ್ರೆ ಲಾಸ್ ಆಗ್ತದೆ. ನಿಮ್ದು ಗೋಲ್ ಏನಿರಬೇಕು, ಎವ್ರಿ ಟ್ರೇಡ್ ವಿನ್ ಆಗೋದಲ್ಲ ನಿಮ್ ಗೋಲ್. ಎವ್ರಿ ಟ್ರೇಡ್ ವಿನ್ ಆಗೋದಲ್ಲ, ಕನ್ಸಿಸ್ಟೆಂಟ್ ಆಗಿರಬೇಕು, ರಿಸ್ಕ್ ಕರೆಕ್ಟ್ ಆಗಿ ಇಟ್ಟಿರ್ಬೇಕು, ನಿಮ್ದು ಟ್ರೇಡ್ ಬಿಹೈಂಡ್ ಲಾಜಿಕ್ ಇರಬೇಕು, ರಿಸ್ಕ್ ಕರೆಕ್ಟ್ ಆಗಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಇಡಿ, ಮತ್ತೆ ಕನ್ಸಿಸ್ಟೆಂಟ್ ಆಗಿ ಟ್ರೇಡ್ ಮಾಡಿ. ಯು ಡೆಫಿನೆಟ್ಲಿ ಬಿಕಮ್ ಪ್ರಾಫಿಟೇಬಲ್. ಓಕೆನಾ? ಓಕೆ, ಲಾಸ್ಟ್ ನಾನು ನಿಮಗೆ ಸಿಂಪಲ್ ಆಗಿ ಅಡ್ವೈಸ್ ಕೊಡ್ತೀನಿ. ನೀವೇನಾದ್ರೂ ಬಿಗ್ನರ್ ಆಗಿದ್ರೆ ಇವುಗಳ ಮೇಲೆ ಫೋಕಸ್ ಮಾಡಿ, ಆಯ್ತಾ? ಮಾರ್ಕೆಟ್ ಸ್ಟ್ರಕ್ಚರ್ ಕಲೀರಿ, ರಿಸ್ಕ್ ಮ್ಯಾನೇಜ್ಮೆಂಟ್ ಕಲೀರಿ, ಪೇಷನ್ಸ್ ಇರಲಿ, ಸೈಕಾಲಜಿ ಇರಲಿ, ಮತ್ತೆ ಎಮೋಷನಲ್ ಕಂಟ್ರೋಲ್ನ ಪ್ರಾಕ್ಟೀಸ್ ಮಾಡಿ. ಲಾಸ್ ಆದ್ಬಿಟ್ಲೆ ಫುಲ್ ಏನಾಗ್ತದೆ, ಮೆಂಟಲಿ ಸ್ಟ್ರೆಸ್. ಓಕೆ, ಎಲ್ಲ ಕಂಟ್ರೋಲ್ ಮಾಡಿ. ಪ್ರಾಫಿಟ್ ಆದ್ಬಿಟ್ಲೆ ಡೋಂಟ್ ಸೆಲೆಬ್ರೇಟ್ ಟೂ ಮಚ್. ಓಕೆ, ಮಾರ್ಕೆಟ್ ಸ್ಟ್ರಕ್ಚರ್, ರಿಸ್ಕ್ ಮ್ಯಾನೇಜ್ಮೆಂಟ್, ಪೇಷನ್ಸ್, ಸೈಕಾಲಜಿ ಇವನ್ನೆಲ್ಲ ಮಾಸ್ಟರ್ ಮಾಡಿ ಟ್ರೇಡಿಂಗಿಗೆ ಬನ್ನಿ. ಮತ್ತೆ ಟ್ರೇಡ್ನ ಲೆಸ್ ಅಂದ್ರೆ ದಿನಕ್ಕೆ 1 ಇಲ್ಲ 2 ಲಾಸ್ಟ್ ಟ್ರೇಡ್ ತಗೊಳ್ಳಿ. ಕಲಿಯೋದು ತುಂಬಾನೇ ಮಾಡಿ, ದಿನ ಪೂರ್ತಿ ಕಲೀರಿ. ಓಕೆ, ಇದು ಮತ್ತೆ ಇಂಪಾರ್ಟೆಂಟ್ ಏನಂದ್ರೆ ಅರ್ನಿಂಗ್ ಮಾಡೋಕ್ಕಿಂತ ಮುಂಚೆ ಫೋಕಸ್ ಆನ್ ಲರ್ನಿಂಗ್ ಬಿಫೋರ್ ಅರ್ನಿಂಗ್. ಓಕೆ, ಇದು. ಅಂಡ್ ಮೋಸ್ಟ್ ಟ್ರೇಡರ್ಸ್ ಲೂಸ್ ಮನಿ ಬಿಕಾಸ್ ಮಾರ್ಕೆಟ್ ಇಂಪಾಸಿಬಲ್ ಅಲ್ಲ, ಅವರು ಡಿಸಿಪ್ಲಿನ್, ಪೇಷನ್ಸ್ ಅಂಡ್ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಟ್ರೇಡ್ ತಗೊಂತಾರೆ. ಸೊ ದೇ ವಿಲ್ ಲೂಸ್ ಮನಿ. ನೀವು ರಿಯಲ್ ಆಗಿ ಪ್ರಾಫಿಟೇಬಲ್ ಆಗಬೇಕಂದ್ರೆ ಫೋಕಸ್ ಆನ್ ಎಜುಕೇಶನ್, ಸೈಕಾಲಜಿ ಅಂಡ್ ಕನ್ಸಿಸ್ಟೆನ್ಸಿ. ಈ ಚಾನಲಲ್ಲಿ ನಾನು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಮತ್ತೆ ಲಿಕ್ವಿಡಿಟಿ, ಮಾರ್ಕೆಟ್ ಸ್ಟ್ರಕ್ಚರ್ ಅಂಡ್ ರಿಯಲ್ ಮಾರ್ಕೆಟ್ ಅನಾಲಿಸಿಸ್ ಸಿಂಪಲ್ ವೇಯಲ್ಲಿ ಟೀಚ್ ಮಾಡ್ತೀನಿ, ಹೇಳ್ಕೊಡ್ತೀನಿ. If you learned something from this video, subscribe to Institutional Eyes and join the journey. Thanks for watching this video. Bye bye. See you in next video.